ಆಯ್ತು, ನಾಳೆ ಒಂದು ವೇಳೆ ಇರಾನಿನ ಟೀಮ್ ಬಂತು ಅಂತ ಇಟ್ಕೊಳ್ಳಿ ಇಸ್ಲಾಮಾಬಾದ್ಗೆ. ಮಾತುಕತೆಗಳ ನಡೀತಾವ, ಸಫಲ ಆಗತ್ತಾ? ನಾನು ಸಂಜೆ ಒಂದು ಉದಾಹರಣೆ ಕೊಟ್ಟೆ. ಏನೋ ಒಂದು ವ್ಯವಹಾರ ಅಂತ ಇಟ್ಕೊಳ್ಳಿ, ಒಂದು ಜಮೀನಿನ ವ್ಯವಹಾರ ಅಂತ ಅಂದ್ಕೊಳ್ಳೋಣ. ಒಬ್ಬರ ಹತ್ರ 1 ಎಕರೆ ಜಮೀನಿದೆ, ಅದನ್ನ ಅವರು ಮಾರಬೇಕಾಗಿದೆ. ಇನ್ನೊಬ್ಬರ ಹತ್ರ ಸ್ವಲ್ಪ ದುಡ್ಡಿದೆ, ಅವ್ರ ಜಮೀನು ತಗೋಬೇಕಾಗಿದೆ. ಇಬ್ಬರೂ ಮಾತುಕತೆಗೆ ಎದುರ ಬದರ ಬಂದು ಕೂತ್ಕೊಳ್ಳೋದು ಯಾವಾಗ? ರೇಟು ಸ್ವಲ್ಪ ಡಿಫರೆನ್ಸ್ ಇದ್ದಾಗ. ಫಾರ್ ಎಕ್ಸಾಂಪಲ್, ಜಮೀನು ಮಾರೋನು 1 ಎಕರೆ 1 ಕೋಟಿ ಅಂತಿದ್ದಾನಪ್ಪ. ತಗೊಳ್ಳೋನು 80 ಲಕ್ಷ ಕೊಟ್ಟರೆ ತಗೊಳ್ಳೋಣ ಅಂತಿದೆ. 20 ಲಕ್ಷ ಡಿಫ್ರೆನ್ಸು ಕೂತ್ಕೊಂಡು ಮಾತಾಡೋಣ ಅಂತ ಹಂಗೆ ಬರಬಹುದು. ಇಲ್ಲಿ ಜಮೀನು ತಗೊಳ್ಳೋನು ಬಜೆಟ್ಟೇ 20 ಲಕ್ಷ ಇದೆ, ಮಾರೋನು 90 ಲಕ್ಷದ ಒಳಗೆ ಸಾಧ್ಯನೇ ಇಲ್ಲ ಕೊಡೋದು ಅಂತಾನೆ. ಆ ಮಾತುಕತೆ ಏನಾಗಬಹುದು? ವ್ಯಾವಹಾರಿಕ ಜ್ಞಾನ ಇದೆ, ನಿಮಗೆ ಅರ್ಥ ಆಗುತ್ತೆ. ಆ ಉದಾಹರಣೆಯನ್ನು ಇಲ್ಲಿ ಹೆಂಗೆ ಅಪ್ಲೈ ಮಾಡಬಹುದು ನೋಡಿ. 10 ಕಂಡೀಷನ್ ಹಾಕಿದ್ದಾರೆ ಇರಾನ್ನವರು. 10 ಕಂಡೀಷನ್ಗಳ ಪೈಕಿ 5 ಕಂಡೀಷನ್ಗಳು ಹೆಂಗಿದ್ದಾವೆ ಅಂತಂದರೆ, ಅವುಗಳನ್ನೇನಾದರೂ ಒಪ್ಪಿಕೊಂಡು ಬಿಟ್ಟರೆ ಅಮೇರಿಕ ಜೋಕರ್ ಆಗ್ಬಿಡುತ್ತೆ. ಡೊನಾಲ್ಡ್ ಟ್ರಂಪ್ ಜೋಕರ್ ಆಗ್ಬಿಡ್ತಾರೆ ಅವುಗಳನ್ನು ಒಪ್ಕೊಂಡ್ಬಿಟ್ರೆ. ಏನಂತಾರೆ ಇರಾನ್ನವರು? ನಾವು ಯುರೇನಿಯಂ ಎನ್ರಿಚ್ಮೆಂಟನ್ನು ಮುಂದುವರಿಸ್ತೀವಪ್ಪ ಅಂತ. ಅದಕ್ಕೆ ನೀವು ಡಿಸ್ಟರ್ಬ್ ಮಾಡೋಂಗಿಲ್ಲ. ದ್ಯಾಟ್ ಮೀನ್ಸ್ ನಾವು ನ್ಯೂಕ್ಲಿಯರ್ ಬಾಂಬ್ ಮಾಡ್ತೀವಿ, ನೀವು ಡಿಸ್ಟರ್ಬ್ ಮಾಡಬೇಡಿ ನಮಗೆ ಅಂತ. ಅಮೇರಿಕ ಹ್ಞೂ ಅನ್ಬೋದು. ಅದಕ್ಕೆ ಹ್ಞೂ ಅನ್ನೋದಾದರೆ ಇಷ್ಟು ದಿವಸ ಅಲ್ರಿ, 40 ವರ್ಷ ಇರಾನ್ ವರ್ಸಸ್ ಅಮೇರಿಕ ನಡೆದಿದ್ದು ಯಾಕೆ? ಅವರೊಂದು ನ್ಯೂಕ್ಲಿಯರ್ ಬಾಂಬ್ ಮಾಡಬಾರ್ದು ಅನ್ನೋ ಕಾರಣಕ್ಕಲ್ವ? ಡೊನಾಲ್ಡ್ ಟ್ರಂಪ್ರ ಈ ಅವಧಿಯಲ್ಲಿ ಲಾಸ್ಟ್ ಇಯರ್ ಜೂನ್ನಲ್ಲಿ ಹೋಗಿ ಬಾಂಬರ್ಗಳನ್ನು ಹಾಕಿ ಬಂದ್ರಲ್ಲ, ನ್ಯೂಕ್ಲಿಯರ್ ಬಾಂಬ್ ಮಾಡಬಾರ್ದು ಅಂತ. ಅದಕ್ಕೆ ಹ್ಞೂ ಅನ್ನೋ ಸಾಧ್ಯತೆನಾದ್ರು ಇದೆಯೇನ್ರಿ ಅಮೇರಿಕ? 2025 ಜೂನ್ನಲ್ಲಿ B-2 ಬಾಂಬರ್ಗಳನ್ನು ಹಾಕಿ ಕಳಿಸಿ, ಅದರಲ್ಲಿ ಬಂಕರ್ ಬಸ್ಟರ್ ಮಿಸೈಲ್ಗಳನ್ನಿಟ್ಟು ಅವರ ನ್ಯೂಕ್ಲಿಯರ್ ಅಸೆಟ್ಗಳನ್ನೆಲ್ಲ ಹೊಡೆದಾಕಿದ್ರು ಅವರು. ಈಗ ನೀವು ನ್ಯೂಕ್ಲಿಯರ್ ಬಾಂಬ್ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳೋದಾದರೆ ಅವಾಗ ಯಾಕೆ ಅದನ್ನು ಮಾಡಬೇಕಾಗಿತ್ತು? ಸಹಜವಾದ ಪ್ರಶ್ನೆ ಬರುತ್ತೆ.